ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆ ವಾಕ್ಯಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಪ್ರಿಯರೇ, ದೇವರು ಒಳ್ಳೆಯನು. ಈ ದಿವಸ ದೇವರ ವಾಕ್ಯವನ್ನು ನಾವು ನೋಡಬೇಕಾದರೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನೇ ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಾವು ಅನೇಕ ಬಾರಿ ನಾವು ಅಂದ್ಕೊಂಡಿರ್ತೇವೆ ನಾವು ಬದಲಾಗಿದ್ದೇವೆ ಎಂಬುದಾಗಿ. ನಮ್ಮ ಬದಲತೆ ಆಗುವಂತಕ್ಕಂಥ ಜೀವಿತ, ನಮ್ಮ ಬದಲಾದಂಥ ಜೀವಿತವನ್ನು ಯಾವ ರೀತಿ ತೋರಿಸ್ಕೋಬೇಕು ಎಂಬುದಾಗಿ ನೋಡಿದ್ರೆ ನಮಗಿರುವಂತಕ್ಕಂಥ ನಿಷ್ಕಪಟವಾದ ಪ್ರೀತಿ. ಆ ಪ್ರೀತಿ ಯಾವ ರೀತಿ ಇರಬೇಕು ಅಂದರೆ, ಕ್ರಿಸ್ತನ ಹೇಗೆ ಪ್ರೀತಿಸಿದ್ನೋ ಅದೇ ರೀತಿ ನಾವು ಪ್ರೀತಿಸಬೇಕು. ಪ್ರಿಯರೇ, ಕ್ರಿಸ್ತನ ಗುಣ ಲಕ್ಷಣಗಳು ನಮ್ಮ ಜೀವಿತದಲ್ಲಿ ಹೇರಳವಾಗಿರಬೇಕು. ನಮಗೆ ವೈರಿಗಳು ಇರಲೇಬಾರ್ದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರನ್ನು ಪ್ರೀತಿಸುವಂತಕ್ಕಂಥ ವ್ಯಕ್ತಿಗಳಾಗಿರಬೇಕು. ಒಂದು ವೇಳೆ ನೋವು ಮಾಡಿದ್ದಾರಾ, ಒಂದು ವೇಳೆ ನಿಮಗೆ ಕಷ್ಟವನ್ನು ತಂದಿದ್ದಾರಾ, ಅಥವಾ ನಿಮಗೆ ಅಸಡ್ಡೆ ಮಾಡಿದ್ದಾರಾ, ಅಥವಾ ನೋವಿನ ಮಾತಿನಲ್ಲಿ ನಿಮ್ಮ ಹೃದಯವನ್ನು ನೋಯಿಸಿದ್ದಾರಾ, ಇದ್ರೂ ಸಹ, ಏನೇ ಆದ್ರೂ ಸಹ 7-70 ಸಾರಿ ಕ್ಷಮಿಸಬೇಕು ಎಂದು ದೇವರ ವಾಕ್ಯ ಹೇಳ್ತಿದ್ದಲ್ಲ, ಯೇಸುಸ್ವಾಮಿ ಹೇಳಿದಾರಲ್ಲ, ಅದೇ ರೀತಿ ನಮ್ಮಲ್ಲಿರುವಂತಕ್ಕಂಥ ನಿಷ್ಕಪಟ ಪ್ರೀತಿ ಅವರನ್ನು ಕ್ಷಮಿಸಬೇಕಾಗಿದೆ. ಪ್ರಿಯರೇ, ಅನೇಕರನ್ನು ಕ್ಷಮಿಸಬೇಕು. ದ್ವೇಷದಿಂದ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದ್ವೇಷದಿಂದ ನಮಗೇನು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ದ್ವೇಷದಿಂದ ನಮಗೂ ನೋವು ಉಂಟಾಗ್ತದೆ, ಇತರರಿಗೂ ನೋವು ಉಂಟಾಗ್ತದೆ. ಪ್ರಿಯರೇ, ನಾವು ಪ್ರೀತಿಯಲ್ಲಿ ನೆಲೆಯಾಗಿರಬೇಕಾದ್ರೆ ಆ ಪ್ರೀತಿ ದೇವರ ಒಂದು ಪರಿಮಳವಾಗ್ತದೆ. ಆ ಪ್ರೀತಿ ಎಲ್ಲರನ್ನು ಅಡಗಿಸಿಕೊಳ್ಳುವಂಥದ್ದಾಗಿದೆ. ಆ ಪ್ರೀತಿ ಯಾವ ರೀತಿ ಇರ್ತದೆ ಅಂದರೆ, ಕ್ರಿಸ್ತನ ಪ್ರೀತಿ ಅದೇ ರೀತಿ ನಮ್ಮ ಜೀವಿತದಲ್ಲಿ ಉಂಟಾಗುವಂಥದ್ದಾಗಿದೆ. ಪ್ರಿಯರೇ, ಕೆಟ್ಟತನಕ್ಕೆ ಹೇಸಿಕೊಂಡು ಯಾವ ವಿಷಯಗಳನ್ನು ನಾವು ಪ್ರೀತಿ ಮಾಡ್ತೀವಿ ಎಂಬುದಾಗಿ ಹೇಳಿ ಎಲ್ಲ ಕೆಟ್ಟತನವನ್ನು ಸಹಿಸಿಕೊಳ್ಳುವುದು ಅದು ಪ್ರೀತಿಯಲ್ಲ. ಪ್ರಿಯರೇ, ಕೆಟ್ಟತನಕ್ಕೆ ನಮ್ಮಲ್ಲಿ ನಿಷ್ಕಪಟವಾದ ಪ್ರೀತಿ ಇರಬೇಕು. ಆ ಪ್ರೀತಿ ಕೆಟ್ಟತನಕ್ಕೆ ಹೇಸಿಕೊಳ್ಳುವಂಥದ್ದಾಗಿರಬೇಕು. ಎಲ್ಲವನ್ನ ಸಹಿಸಿಕೊಳ್ಳುವಂಥದ್ದಲ್ಲ, ಕೆಟ್ಟದನ್ನು ಸಹಿಸಿಕೊಳ್ಳುವಂಥದ್ದು ನಿಷ್ಕಪಟವಾದ ಪ್ರೀತಿಯಲ್ಲ. 2 ಕೊರಿಂಥ 6ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳ್ತದೆ, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು ಎಂಬುದಾಗಿ. ನಿಷ್ಕಪಟವಾದ ಪ್ರೀತಿಯನ್ನು ತೋರಿಸಬೇಕಾದ್ರೆ ಎಚ್ಚರವಾಗಿರಬೇಕು. ನಾವು ಪಾಪವನ್ನು ಸಹಿಸಿಕೊಳ್ಳುವಂತಕ್ಕಂಥ ವ್ಯಕ್ತಿಗಳಾಗಿ ಇರಬಾರ್ದು. ನಾವು ಯಾರನ್ನೋ ತುಂಬ ಪ್ರೀತಿ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ್ದನ್ನು ಎಲ್ಲವನ್ನ ಮಾಡುವಂಥದ್ದು ಸರಿಯಲ್ಲ. ಪ್ರಿಯರೇ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಲ್ಲುವಂಥದ್ದು ಅದು ನಿಷ್ಕಪಟವಾದ ಪ್ರೀತಿಯಲ್ಲ. ನಿಷ್ಕಪಟವಾದ ಪ್ರೀತಿ ಅಂದರೆ ಏನೇ ನೋವು ಕೊಟ್ಟರೂ ಸಹಿಸಿಕೊಂಡು ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಪರಿಮಳವನ್ನು ತೋರಿಸುವಂಥದ್ದೇ ಅದು ನಿಷ್ಕಪಟವಾದ ಪ್ರೀತಿ. ಮನಸ್ಸಿನಲ್ಲಿ ಯಾವ ಒಂದು ಕೆಟ್ಟ ಆಲೋಚನೆ ಇಲ್ಲದೆ, ಮನಸ್ಸಿನಲ್ಲಿ ದ್ವೇಷ ಇಲ್ಲದೆ, ಮನಸ್ಸಿನಲ್ಲಿ ಯಾವ ಥರವಾದ ಕೆಟ್ಟ ಒಂದು ಅಭಿಪ್ರಾಯವಿಲ್ಲದೆ ತೋರಿಸುವಂಥದ್ದೇ ನಿಷ್ಕಪಟವಾದ ಪ್ರೀತಿ. ಹಾಗೆ ಅಂತ ಹೇಳಿಬಿಟ್ಟು ನಾವು ಅವರು ಹೇಳಿದ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ಸರಿಯಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರ ಪಾಪದ ಒಂದು ಕಾರ್ಯಗಳಲ್ಲಿ ಪಾಲಾಗುವಂಥದ್ದು ಸರಿಯಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ. ಒಳ್ಳೆಯದು ಮಾಡಬೇಕಾದ್ರೆ ಅನೇಕ ಆಪೋಸಿಷನ್ ಬರ್ತದೆ. ಒಳ್ಳೆಯದನ್ನು ನಾವು ಮಾಡಬೇಕಾದ್ರೆ ಅನೇಕರು ಏನಕ್ಕೆ ಬೇಕು ಇವರಿಗೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದ್ರೂ ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಒಳ್ಳೆಯದನ್ನು ಮಾಡುವುದನ್ನು, ಒಳ್ಳೆಯ ಕಾರ್ಯಗಳಲ್ಲಿ ನೆಲೆಯಾಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ನಾವು ಬಿಡುವಂಥದ್ದು ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂಥದ್ದು. ಯೇಸುಸ್ವಾಮಿನೂ ಸಹ ನಮ್ಮ ಒಂದು ಕಾರ್ಯಗಳನ್ನು ನೋಡುವಂಥ ದೇವರು ಆತನಾಗಿದ್ದಾನೆ. ಗಲಾತ್ಯ 6:9 ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಒಳ್ಳೆಯದನ್ನೇ ಕುಯ್ಯುವೆವು ಎಂಬುದಾಗಿ. ಒಳ್ಳೆಯದನ್ನು ಮಾಡೋದಕ್ಕೆ ಬೇಸರಗೊಳ್ಳದೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು. ಯಾರಿಗೆ ಒಳ್ಳೆಯದು ಮಾಡಬೇಕು? ನಮ್ಮ ಶತ್ರುಗಳಿಗೂ ಸಹ ನಾವು ಒಳ್ಳೆಯದನ್ನೇ ಮಾಡಬೇಕು. ಶತ್ರುಗೂ ಸಹ, ನಮ್ಮ ಒಂದು ವೈರಿಗಳಿಗೂ ಸಹ. ಮೊದಲನೇದಾಗಿ ನಾನು ಹೇಳಿದೆ, ನಮಗೆ ವೈರಿಗಳೇ ಇರಬಾರ್ದು ಎಂಬುದಾಗಿ. ಯಾರಿಗೆ ನಾವು ಪ್ರೀತಿಯನ್ನು ತೋರಿಸ್ತೇವಲ್ಲ, ಆಗ ನಮ್ಮ ಶತ್ರುಗಳು ಮಿತ್ರಗಳಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಯೆಹೋವನು ನಮ್ಮ ನಡತೆಯನ್ನು ಮೆಚ್ಚಿದರೆ ಮಾತ್ರ. ಪ್ರಿಯರೇ, ದೇವರು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲ
ಒಂದು ಹಗೆತನ ಕೆಟ್ಟತನವನ್ನು ತೆಗೆದುಹಾಕಿ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಮಾತ್ರ ಇರಬೇಕು. ನಿಮ್ಮ ಕುಟುಂಬದಲ್ಲಿ ದೇವರ ಶಾಂತಿ ಮಾತ್ರ ನೆಲೆಯಾಗಿರಬೇಕು. ಯಾರೇ ಏನು ತಪ್ಪು ಮಾಡಿದ್ರೂ ಅವರನ್ನು ಕ್ಷಮಿಸುವಂತೆ ದೇವರಲ್ಲಿ ಕೇಳಿಕೊಳ್ಳ್ರಿ. ಯೇಸುಸ್ವಾಮಿ ಕೇಳಿಕೊಳ್ಳ್ರಿ, ದೇವರೇ ನನಗೆ ಆ ನಿಷ್ಕಪಟವಾದ ಹೃದಯವನ್ನು ಕೊಡು, ಕ್ಷಮಿಸುವಂಥ ಹೃದಯವನ್ನು ಕೊಡು. ಏನೇ ತಪ್ಪಾಗಿ ನಮ್ಮ ಬಗ್ಗೆ ಮಾತನಾಡಿದರೂ ಅವರನ್ನು ಕ್ಷಮಿಸಿ ಅವರ ಜೊತೆ ಸಂತೋಷವಾಗಿರಲಿಕ್ಕೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ನಿಷ್ಕಪಟವಾದ ಪ್ರೀತಿ, ನಿರ್ಮಲವಾದ ಹೃದಯವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಕರ್ತನೆ ಯೇಸುವೆ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ ಕೆಟ್ಟತನಕ್ಕೆ ಅಪ್ಪ ಬೆನ್ನು ಹಾಕಿ ಒಳ್ಳೆಯದನ್ನು ಹಿಂಬಾಲಿಸುವಂತೆ ಕರ್ತನೆ ನಿನ್ನ ಮಕ್ಕಳನ್ನು ನೀನು ಪ್ರೇರೇಪಿಸಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಒಳ್ಳೆಯದನ್ನು ಮಾಡಲಿಕ್ಕೆ ಯಾರ್ಯಾರು ಸಿದ್ಧರಾಗಿದ್ದಾರೋ ದೇವರೇ, ಕಡೆಯವರೆಗೂ ಅವರ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡು ಸ್ವಾಮಿ. ದೇವರೇ ನೀನು ಕೊಡು ಸ್ವಾಮಿ. ಕರ್ತನೆ ಒಳ್ಳೆಯದನ್ನು ಕುಯ್ಲಿಕ್ಕೆ ಅಪ್ಪ ಯೇಸುವೆ ಆ ದಿವಸಗಳು ಅವರ ಕಣ್ಣುಗಳು ನೋಡಲಿ ಸ್ವಾಮಿ. ಒಳ್ಳೆಯದನ್ನು ಮಾಡಿ ಮಾಡಿ ನಾನು ಸೋತೋಗಿದ್ದೇನೆ ಎಂಬುದಾಗಿ ಕರ್ತನೆ ಅಪ್ಪ ಯೇಸುವೆ ಅಳುತ್ತಿರುವಂತಕ್ಕಂಥ ಕಣ್ಣುಗಳನ್ನು ಒರೆಸಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಎಷ್ಟು ಒಳ್ಳೆಯದು ಮಾಡಿದ್ರು ನನಗೆ ಯಾವ ಪ್ರತಿಫಲನೂ ಸಿಗೋದಿಲ್ಲ ಎಂಬುದಾಗಿ ಪ್ರತಿಫಲವನ್ನು ಅಪೇಕ್ಷಿಸುವಂತಕ್ಕಂಥ ಅಪ್ಪ ಯೇಸು ನಿನ್ನ ಮಕ್ಕಳನ್ನು ಕರ್ತನೆ ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ಒಳ್ಳೆಯದನ್ನು ಮಾಡಬೇಕಾದ್ರೆ ಒಳ್ಳೆಯದನ್ನು ಕುಯ್ಲಿಕ್ಕೆ ಕರ್ತನೆ ತಕ್ಕ ಸಮಯದಲ್ಲಿ ಅಪ್ಪ ಅವರಿಗೆ ಆ ಫಲಗಳನ್ನು ನೋಡಲಿಕ್ಕೆ, ಅವರ ಕಣ್ಣು ಕಾಣಲಿಕ್ಕೆ ಅವರು ಸಹಾಯ ಮಾಡು ಕರ್ತನೆ. ಈ ರೀತಿ ಆಶೀರ್ವಾದವನ್ನು ಕೊಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್ ಆಮೇನ್.